ಇದೆಷ್ಟು ದಿನ ಆಯ್ತು ನಿಮಗೆ ಸರ್? ಇದು 8 ದಿನ ಆಗಿದೆ. 10 ದಿನ ಸರ್. ಇನ್ನೊಂದು 10 ದಿನ ಇಟ್ಟು ಮತ್ತೆ ನಾಟಿ ಮಾಡೋದು. ಪೂರ್ತಿ ಇದು ಟ್ರೈ ಬರುತ್ತೆ. ಇದು ಥರನೇ ಫುಲ್ ಎತ್ತಿ ಬರುತ್ತೆ. ಈಗ ಈ ಥರ 10 ದಿನ ಆಗುವಾಗ ಫುಲ್ ಬೇರ್ ಬಂದಿರುತ್ತೆ. ಏನು ಇದಾಗಲ್ಲ, ಬೆಡ್ ಥರನೇ ಬರುತ್ತೆ. ಯಾವ ತಳಿ ಯಾವುದು? ಜಯ ಅವರು ಮತ್ತು ಯಾಕೆ ಮಿಕ್ಸ್ ಮಾಡಿದ್ರು ಬೈಬ್ಯಾಕ್ ಮಾಡ್ತಾರೆ. ಅಲ್ಲ ಹೌದು ಅವರು ಬೇಡ ಹಾಗೆ ಹೇಳಂತಿದ್ದೆ. ಅದೇ ನನಗೇನೋ ಆಯ್ತು. ಫುಲ್ ತೆಗೀರಿ, ಅದು ಬೇರೆ ಬಂದಿದೆ. ಎಣ್ಣೆ ಬಂದಿಲ್ಲ ಸರ್. ನೀರು ಕಟ್ಟಿದ್ರೆ ಸ್ವಲ್ಪ ಉಂಟದಂಗೆ ಆಗುತ್ತೆ. ನೀರು ಕಟ್ಟಿದ್ರೆ ಸರ್ ಸ್ವಲ್ಪ ಹಾಗೆ ಇಟ್ಕೊಳ್ಳಿ ಸರ್, ಹಾಗೆ ಇಟ್ಕೊಳ್ಳಿ ಸರ್, ಹಾಗೆ ಇಟ್ಕೊಳ್ಳಿ ಸರ್. ಇದ್ರ ಗೋಚರ ಎಲ್ಲ ಕಳ್ಸ್ಕೊಡಿ. ಹಾಂ ಸರ್, ಹಾಂ ಸರ್, ಹಾಂ ಸರ್, ಹಾಂ. ನಮಸ್ಕಾರ. ಭತ್ತ ಬೇಸಾಯದಲ್ಲಿ ಯಾಂತ್ರೀಕೃತ ಭತ್ತ ಬೇಸಾಯ, ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯಂತ್ರಶ್ರೀ ಕಾರ್ಯಕ್ರಮ. ಭತ್ತ ಬೇಸಾಯ ನಮ್ಮ ಕರ್ನಾಟಕ ರಾಜ್ಯದ ಬಹುಮುಖ್ಯ ಆಹಾರ ಬೆಳೆ. ಅತಿ ಹೆಚ್ಚು ರೈತರು ಭತ್ತವನ್ನ ಬೆಳೀತಾ ಇದ್ದಾರೆ. ಭತ್ತವನ್ನ ಬೆಳೆಯೋಕೆ ಇವತ್ತಿನ ದಿನದಲ್ಲಿ ಸಾಕಷ್ಟು ಹೆಚ್ಚು ಕೂಲಿ ಆಳುಗಳು ಬೇಕಾಗುತ್ತೆ. 1 ಎಕರೆ ಭತ್ತ ಮಾಡಬೇಕಂದ್ರೆ ಕನಿಷ್ಠ 40 ಉಳುಮೆಯಿಂದ ಕೊಯ್ಲಿನವರೆಗೆ 40 ಜನ ಕೂಲಿ ಆಳುಗಳು ಬೇಕಾಗುತ್ತೆ. ಹಾಗಾಗಿ ಇವತ್ತು ಕೂಲಿ ಆಳುಗಳನ್ನ ಸಂಭಾಳಿಸುವುದು, ಅವರನ್ನು ಕರ್ಕೊಂಡು ಬರೋದು, ನಾಟಿ ಮಾಡಿಸೋದು ಬಹಳ ಕಷ್ಟದ ಕೆಲಸ. ರೈತರು ಭತ್ತ ಬೇಸಾಯದಿಂದ ವಿಮುಖರಾಗ್ತಾ ಇದ್ದಾರೆ. ಭತ್ತ ಬೇಸಾಯವನ್ನ ಬಿಟ್ಟು ಬೇರೆ ಬೆಳೆಗಳಿಗೆ ಹೋಗುವಂತದ್ದನ್ನ ನಾವು ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ನೋಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 2020ರಿಂದ ಯಂತ್ರಶ್ರೀ ಎನ್ನುವಂತ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದೆ. ಭತ್ತ ಬೇಸಾಯದಲ್ಲಿ ಸಂಪೂರ್ಣ ಯಾಂತ್ರೀಕರಣ, ನಾಟಿಯಿಂದ ಕೊಯ್ಲಿನವರೆಗೆ ಪ್ರತಿ ಹಂತಗಳಲ್ಲೂ ಕೂಡ ಯಂತ್ರವನ್ನ ಒದಗಿಸಿಕೊಡುವಂತ ಒಂದು ಕಾರ್ಯಕ್ರಮವನ್ನ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಭತ್ತ ಬೆಳೆಯುವಂತ 90 ತಾಲೂಕುಗಳಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಮಂಡ್ಯವನ್ನ ನೋಡ್ಬೇಕಂದ್ರೆ ಕಳೆದ 3 ವರ್ಷಗಳಿಂದ ಉತ್ತಮ ರೀತಿಯ ಒಂದು ಅಭಿಪ್ರಾಯ ರೈತರಲ್ಲಿ ಬರ್ತಾ ಇದೆ. ಪ್ರಾರಂಭದಲ್ಲಿ ನಾವು ಸುಮಾರು 10 ಎಕರೆಯಿಂದ ಪ್ರಾರಂಭ ಮಾಡಿದ್ದು ಮಂಡ್ಯದಲ್ಲಿ 2020ರಲ್ಲಿ. ಇವತ್ತು 2025ರಲ್ಲಿ ನಾವು 3000 ಎಕರೆಯನ್ನ ಈ ಹಿಂಗಾರಲ್ಲಿ ಮಾಡ್ತಾ ಇದ್ದೀವಿ. ಇದು ರೈತರಿಂದ ನಮಗೆ ಸಿಕ್ಕುವಂತ ರೆಸ್ಪಾನ್ಸ್, ಅವರ ಅಭಿಪ್ರಾಯ ಮತ್ತು ಈ ಯಾರು ಯಂತ್ರಶ್ರೀಯನ್ನ ಮಾಡಿದ್ದಾರೆ ಆ ರೈತರು ತುಂಬಾ ಅದರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಏನೆಲ್ಲ ಇದರಲ್ಲಿ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ಸಾಮಾನ್ಯ ಪದ್ಧತಿಗೂ ಈ ಒಂದು ಯಾಂತ್ರಿಕೃತ ಪದ್ಧತಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಇದರಲ್ಲಿ ಖರ್ಚು ಕಡಿಮೆ, ಆದಾಯ ಹೆಚ್ಚು. ಹಾಗಾಗಿ ರೈತರು 100ಕ್ಕೆ 100 ಈ ಯಾಂತ್ರೀಕೃತ ಪದ್ಧತಿಗೆ ಇವತ್ತು ಅನುಷ್ಠಾನ, ಭತ್ತ ಯಾರ್ಯಾರು ಮಾಡ್ತಿದ್ದೀರೋ ಅವರು ಪ್ರತಿಯೊಬ್ಬರು ಕೂಡ ಯಾಂತ್ರೀಕೃತ ಪದ್ಧತಿಯನ್ನ ಅನುಷ್ಠಾನ ಮಾಡಲೇಬೇಕು. ಭತ್ತ ನಿಮಗೆ ಲಾಭದಾಯಕ ಆಗಬೇಕು, ನಿಮಗೆ ಕಡಿಮೆ ಖರ್ಚಲ್ಲಿ ಶ್ರಮ ಇಲ್ಲದೆ ಆಗ್ಬೇಕಂದ್ರೆ ನೀವು ಯಾಂತ್ರೀಕೃತ ಪದ್ಧತಿಯಲ್ಲಿ ಭತ್ತವನ್ನ ಮಾಡಿದರೆ ಮಾತ್ರ ಇವತ್ತು ರೈತರು ಭತ್ತ ಬೇಸಾಯವನ್ನ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಅತಿ ಹೆಚ್ಚು ರೈತರು ಭತ್ತ ಬೇಸಾಯವನ್ನ ಯಾಂತ್ರೀಕೃತ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಸಸಿ ಮಡಿ, ನಾವು ಸಾಮಾನ್ಯ ಪದ್ಧತಿಯಲ್ಲಿ ಕೆಸರಲ್ಲಿ ಸಸಿ ಮಡಿಯನ್ನ ಹಾಕ್ತೇವೆ. ಈ ಕೆಸರಲ್ಲಿ ಸಸಿ ಮಡಿಯನ್ನ ಹಾಕಿದಾಗ 1 ಎಕರೆಗೆ 30 ಕೆಜಿ ಬೀಜ ಬೇಕಾಗುತ್ತೆ. ಇವತ್ತು ಯಾಂತ್ರೀಕೃತ ಪದ್ಧತಿಯಲ್ಲಿ ಟ್ರೈ ಮಾದರಿಯಲ್ಲಿ ಸಸಿಯನ್ನ ಬೆಳೆಸಲಾಗುತ್ತೆ. ಇದಕ್ಕೆ ಕೇವಲ 15 ಕೆಜಿ ಸಾಕಾಗುತ್ತೆ. ರೈತರಿಗೆ ಅಲ್ಲೇ 1,000 ರೂಪಾಯಿ ಉಳಿತಾಯ ಆಗುತ್ತೆ. ಇನ್ನು ಉಳುಮೆ ಖರ್ಚು ಸೇಮು, ಸಾಮಾನ್ಯ ಪದ್ಧತಿಗೂ ಯಾಂತ್ರೀಕೃತ ಪದ್ಧತಿಗೂ ಉಳುಮೆ ಒಂದೇ ರೀತಿಯಲ್ಲಿರುತ್ತೆ. ಇನ್ನು ನಾಟಿ, ಸಾಮಾನ್ಯ ಪದ್ಧತಿಯಲ್ಲಿ ನಾಟಿ ಮಾಡಲಿಕ್ಕೆ 1 ಎಕರೆಗೆ 15ರಿಂದ 20 ಸಸಿಯನ್ನ ಕಿತ್ತು ನಾಟಿ ಮಾಡಲಿಕ್ಕೆ 15ರಿಂದ 20 ಜನ ಬೇಕಾಗುತ್ತೆ. ಕನಿಷ್ಠ ಅದು 3ರಿಂದ 5,000 ರೂಪಾಯಿ ಅವರ ಊಟ, ತಿಂಡಿ, ಟ್ರಾನ್ಸ್ಪೋರ್ಟ್ ಎಲ್ಲ ಲೆಕ್ಕಾಚಾರ ಹಾಕಿದ್ರೆ 5,000 ರೂಪಾಯಿ ಆಗುತ್ತೆ. ಇವತ್ತು ಯಾಂತ್ರಿಕೃತ ಪದ್ಧತಿಯಲ್ಲಿ 2ರಿಂದ 2,500 ರೂಪಾಯಿಯಲ್ಲಿ ನಾಟಿ ಆಗ್ತಾ ಇದೆ. 1 ಎಕರೆಯಲ್ಲಿ ಒಬ್ಬ ರೈತನಿಗೆ 2,000ರಿಂದ 2,500 ರೂಪಾಯಿ ನಾಟಿಯಲ್ಲಿ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಟೆಕ್ನಾಲಜಿಯಲ್ಲಿ ಎಲ್ಲ ಒಂದು ಗದ್ದೆಯಲ್ಲಿ ಇಷ್ಟು ಸಸಿ ಸಂಖ್ಯೆ ಬರಬೇಕಂದ್ರೆ ಅಷ್ಟೇ ಸಸಿಯನ್ನ ನಾವು ಹಾಕ್ಲಿಕ್ಕಾಗುತ್ತೆ. ಆಳ ಮತ್ತು ಅಂತರ, ಒಂದು ಸಸಿಯಿಂದ ಒಂದು ಸಸಿಗೆ ಸುಮಾರು 11 ಇಂಚು ಗ್ಯಾಪ್, 25 ಸೆಂಟಿಮೀಟರ್ ಗ್ಯಾಪ್ ಇರುತ್ತೆ. ಹಾಗಾಗಿ ಸಸಿಯಿಂದ ಸಸಿಗೆ ಗಾಳಿ, ಬೆಳಕು ಎಲ್ಲವೂ ಹೂಡ್ಲಿಕ್ಕೆ ಒಂದು
ಅವಕಾಶ ಸಿಗುತ್ತೆ. ಇದರಿಂದಾಗಿ ಹಿಳ್ಳೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. 2 ಪೈರು ನಟ್ರೆ 30ರಿಂದ 40, 50, 80 ಬಂದದ್ದು ಇದೆ. ಕನಿಷ್ಠ 30-40 ಹಿಳ್ಳೆಗಳು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ತಾಂತ್ರಿಕತೆಯನ್ನು ಬಳಕೆ ಮಾಡೋದ್ರಿಂದ ಆಳ ನಾಟಿ, ಕೈ ನಾಟಿ ಮಾಡಿದಾಗ ಹೆಂಗಸರು ತುಂಬಾ ಆಳದಲ್ಲಿ ನಾಟಿ ಮಾಡ್ತಾರೆ. ಆದ್ರೆ ಈ ಪದ್ಧತಿಯಲ್ಲಿ ಯಂತ್ರ ನಾಟಿ ಮಾಡೋದ್ರಿಂದ ನಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಎಷ್ಟು ಮೇಲ್ಗಡೆ ಬೇಕಾದ್ರೂ ನಾಟಿ ಮಾಡಬಹುದು. ಎಷ್ಟು ಮೇಲೆ ನಾಟಿ ಮಾಡ್ತೀವಿ ಅಷ್ಟು ಬೇರು ಗಟ್ಟಿಯಾಗಿ ಇಡುತ್ತೆ, ಪೋಷಕಾಂಶಗಳನ್ನು ಸರಿಯಾಗಿ ಇಟ್ಕೊಳ್ಳುತ್ತೆ, ಹೆಚ್ಚು ಬೆಳವಣಿಗೆಯನ್ನು ಹೊಂದುತ್ತೆ. ಇದರಿಂದಾಗಿ ಕೂಡ ರೈತರಿಗೆ ಬೆನಿಫಿಟ್ ಇದೆ. ಸಾಮಾನ್ಯ ಪದ್ಧತಿ ಮತ್ತು ಯಾಂತ್ರಿಕತ ಪದ್ಧತಿಗಳಿದ್ರೆ ಎಕರೆಗೆ 5 ಕ್ವಿಂಟಲ್ ಹೆಚ್ಚಿನ ಇಳುವರಿಯನ್ನ ಎಲ್ಲಾ ರೈತರು ಪಡ್ಕೊಂಡಿದ್ದಾರೆ. ಹಾಗಾಗಿ ಕೊಯ್ಲು ಕೂಡ ತುಂಬಾ ಕಡಿಮೆ ಅವಧಿಯಲ್ಲಾಗುತ್ತೆ, ಸಸಿಗಳ ಸಂಖ್ಯೆ ಕಮ್ಮಿ ಇರುವುದರಿಂದ. ಹಾಗಾಗಿ ಎಲ್ಲಾ ವಿಚಾರವನ್ನ ರೈತರು ಆಲೋಚನೆ ಮಾಡಿ ಯಾಂತ್ರೀಕೃತ ಪದ್ಧತಿಯನ್ನು ಖಂಡಿತವಾಗಿ ಮಾಡಬೇಕು. ಭತ್ತ ಕೃಷಿ ಉಳಿಬೇಕು. ನಮ್ಮ ಪ್ರತಿದಿನದ ಆಹಾರ ಭತ್ತ, ಅಕ್ಕಿ. ಹಾಗಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದಕ್ಕೆ ಫುಲ್ ಟೀಮು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಪರೇಟ್ ಆದಂತಹ ಒಂದು ತಂಡ ಇದೆ. ಕೃಷಿ ಅಧಿಕಾರಿಗಳು ಪ್ರತಿ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನವೀನ್ ಎನ್ನುವರು ನಮ್ಮ ಮಂಡ್ಯ ಜಿಲ್ಲೆಯ ಸುಮಾರು 14 ತಾಲೂಕುಗಳನ್ನು ಅವ್ರು ನೋಡ್ತಾ ಇದ್ದಾರೆ. ನಾಟಿ ಬ್ಯಾಂಕ್ ಅಂತ ಮಾಡಿದ್ದೇವೆ ಇಲ್ಲೇ ಮಂಡ್ಯದಲ್ಲಿ. ಸಸಿಯನ್ನ ಹಿಡಿದು ಪ್ರತಿಯೊಂದು ರೈತರು ಬಂದು ಬುಕ್ಕಿಂಗ್ ಮಾಡಿದ್ರೆ ಆಯ್ತು, ನಾವೇ ಬಂದು ಗದ್ದೆಯನ್ನ ನೋಡಿ ಸಸಿಯನ್ನ ನಾಟಿ ಮಾಡಿ ನಂತರ ಯಾವ ಗೊಬ್ಬರಗಳನ್ನು ಹಾಕಬೇಕು, ಕಳೆನಾಶಕಗಳನ್ನು ಹೇಗೆ ಬಳಕೆ ಮಾಡಬೇಕು, ಹೇಗೆ ಬೆಳೆಸಬೇಕು, ಇದರ ತಾಂತ್ರಿಕ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಹಾಗಾಗಿ ರೈತರು ಸುಲಭವಾಗಿ ಭತ್ತ ಬೇಸಾಯವನ್ನ ಯಾಂತ್ರೀಕೃತ ಪದ್ಧತಿಯಲ್ಲಿ ಮಾಡಬಹುದು ಅಂತ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಸುಧೀರ್ ಜೈನ್ ಅಂತ ಹೇಳಿ ಯಂತ್ರಶ್ರೀ ಕಾರ್ಯಕ್ರಮದ ಯೋಜನಾಧಿಕಾರಿಯಾಗಿ ಕೇಂದ್ರ ಕಚೇರಿಯಿಂದ.